ಸನ್ಮಾನಿಸಿರುವಂತಹ ರೇಮೆಕ್ ಇಂಜಿನಿಯರಿಂಗ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಚಿನ್ನಿ ವಿ ಗೌಡ ಮೇಡಮ್ ಅವರು ದೀಪವನ್ನು ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಸಹ ಇನ್ನು ಮುಂದೆ ಇದೇ ರೀತಿಯ ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ಸಂಜೀವಿನಿ ಟ್ರಸ್ಟ್ ಅವರು ಈ ಒಂದು ವೇದಿಕೆಯ ಮೇಲೆ ದುರ್ಗದ ಜೊತೆಗೆ ಇಲ್ಲಿ ಸಹ ಸಂಜೀವಿನಿ ಟ್ರಸ್ಟ್ ಬಳ್ಳಾರಿ ಘಟಕವನ್ನ ಈ ಒಂದು ಜ್ಯೋತಿಯನ್ನ ಬೆಳಗಿಸುವ ಮುಖಾಂತರ ಚಾಲನೆಯನ್ನ ನೀಡ್ತಾ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು. ಟ್ರಸ್ಟ್ ಅನ್ನ ಯುವಕರು ಪ್ರಾರಂಭಿಸತಕ್ಕಂಥ ಈ ಟ್ರಸ್ಟ್ ರೋಡ್ನಲ್ಲಿ ಆಗಿರ್ತಕ್ಕಂಥ ಅಪಘಾತಗಳನ್ನ ತಡೆಯಲು ಆಗಿರ್ತಕ್ಕಂಥ ಒಂದು ಅನಾಹುತಗಳನ್ನ ಬೇಗ ಜನರಿಗೆ ಮುಗಿಸಬೇಕಂತೆಂದು ಹಾಗೆ ಅವರ ಜೀವವನ್ನು ರಕ್ಷಣೆ ಮಾಡಬೇಕಂತ ಈ ಒಂದು ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಪ್ರಾರಂಭ ಮಾಡಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಕಾರಣ ಯುವಕರು. ಆ ಯುವಕರ ಒಂದು ಪ್ರೋತ್ಸಾಹದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಸಹ ಈ ದಿನದಂದು ಜೀವ ರಕ್ಷಕ ಒಂದು ಟ್ರಸ್ಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಸಹ ಈ ದಿನ ಪ್ರಾರಂಭ ಆಗ್ತಾ ಇದೆ. ಅದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಂದು ಆಶಿಸುತ್ತಾ ಈ ಒಂದು ವೇದಿಕೆ ಮೇಲೆ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿ ಚಾಲನೆಯನ್ನು ನೀಡಿರುವಂತಹ ಡಾಕ್ಟರ್ ಚಿನ್ನ ವಿ ಗೌಡ ಮೇಡಮ್ ಅವರು ಉದ್ಘಾಟಕರ ನುಡಿಗಳನ್ನಾಡಬೇಕೆಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆಯಲ್ಲಿ ಆಗಮಿಸಿದ ಎಲ್ಲ ವ್ಯಕ್ತಿಗಳಿಗೆ ಹಾಗೂ ಎಲ್ಲ ಸನ್ಮಾನಿತರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಪ್ರಾಯೋಜಕರು ಆಯೋಜನೆ ಮಾಡಿದ್ದಾರೆ. ಸೊ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಇವತ್ತಿನ ಅಭಿಯಾನ ಏನಾಗಿದೆ ಅಂತಂದರೆ ರಸ್ತೆ ಅಪಘಾತ ತಡೆದೊಂದು ಜಾಗೃತಿ ಅಭಿಯಾನ. ಈ ಅಭಿಯಾನ ಆರ್ಗನೈಸ್ ಮಾಡಿದ್ದಕ್ಕೆ ಸೊ ಜಾಗೃತಿ ಟ್ರಸ್ಟ್ ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಆಕ್ಸಿಡೆಂಟ್ಸ್ ಅಂದರೆ ಅಪಘಾತ ಯಾಕಾಗುತ್ತೆ, ಅದನ್ನು ಹೇಗೆ ತಡೆಗಟ್ಬೋದು, ಅದಕ್ಕೆ ಆದಮೇಲೆ ಏನು ನಾವು ಪ್ರಿಕಾಷನ್ಸ್ ತಗೋಬೋದು, ಹೇಗೆ ನಾವು ಜವಾಬ್ದಾರಿಯುತವಾಗಿ ನಾವು ವರ್ತಿಸಬೇಕು ಅನ್ನೋ ಒಂದು ಅಭಿಯಾನನ ಸಂಜೀವಿನಿ ಜೀವನ ಸಂಜೀವಿನಿ ಟ್ರಸ್ಟ್ ಅವರು ಅವಾಗವಾಗ ಕಾಲೇಜ್ಗಳಲ್ಲಿ ಇಲ್ಲ ಅಂತಂದರೆ ಪ್ರೈವೇಟ್ ಕಾಲೇಜ್ ಮತ್ತು ಸ್ಕೂಲ್ಗಳಲ್ಲಿ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಸೊ ಹಾಗೆಯೇ ನಮ್ಮ ಕರ್ತವ್ಯ ಏನಾಗಿದೆ ಅನ್ನೋದನ್ನ ನಾವು ಒಂದು ಸ್ವಲ್ಪ ಒಂದೆರಡು ಮಾತಿನಲ್ಲಿ ಹೇಳ್ಬೋದು. ಸೊ ಆಕ್ಸಿಡೆಂಟ್ಸ್ ಯಾಕಾಗುತ್ತೆ ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಸೊ ಒಂದು ನಿರ್ಲಕ್ಷ್ಯ, ಇಲ್ಲ ಅಂತಂದರೆ ಫಾಸ್ಟ್ ಡ್ರೈವಿಂಗ್ ಇರ್ಬೋದು, ಇಲ್ಲ ಅಂತಂದರೆ ರಸ್ತೆ ಉಲ್ಲಂಘನೆ ಅಂದರೆ ನಿಯಮಗಳನ್ನು ಉಲ್ಲಂಘನೆ ಮಾಡೋದು. ಮೇನ್ ಯುವಕರಲ್ಲಿ ಏನಾಗ್ತಿದೆ ಅಂತಂದರೆ ಮೊಬೈಲ್ ಯೂಸ್ ಮಾಡಿ ಅಂದರೆ ಸೆಲ್ಫೋನ್ ಯೂಸ್ ಮಾಡಿ ವಾಹನ ಚಲಾವಣೆ ಮಾಡೋದು. ಇದು ಮೇಜರ್ ಕಾಸ್ ಆಗಿರುತ್ತೆ ಆಕ್ಸಿಡೆಂಟ್ಸ್ಗೆ ಯುವಕರಲ್ಲಿ. ಆಮೇಲೆ ರ್ಯಾಶ್ ಡ್ರೈವಿಂಗ್, ಈಗ ದೊಡ್ಡವರಾಗಿರ್ಬೋದು ಯುವಕರಾಗಿರ್ಬೋದು. ಸೊ ನಾವು ರ್ಯಾಶ್ ಡ್ರೈವ್ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ ಆಗುತ್ತೆ ಅನ್ನೋದೊಂದು ಸರ್ವೆಯಲ್ಲಿ ಮತ್ತು ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗುತ್ತೆ. ಸೊ ಕರ್ನಾಟಕ ಸರ್ಕಾರ ತುಂಬ ಸಲ ಇದರ ಅಭಿಯಾನಗಳನ್ನು ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಸಂಜೀವಿನಿ ಟ್ರಸ್ಟ್ ಜೀವ ರಕ್ಷಕ ಟ್ರಸ್ಟ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವೇರ್ನೆಸ್ ಜೊತೆಗೆ ನಾವು ಹೇಗೆ ಆಕ್ಸಿಡೆಂಟ್ ಆದಮೇಲೆ ಹೇಗೆ ಅವ್ರನ್ನ ನಾವು ಕಾಪಾಡ್ಬೋದು, ಅಂದರೆ ಯಾವ ರೀತಿ ನಾವು ಅವ್ರನ್ನ ಹೆಲ್ಪ್ ಮಾಡ್ಬೋದು ಅವರಿಗೆ ಆಕ್ಸಿಡೆಂಟ್ಸ್ ಆದವರಿಗೆ ಅನ್ನೋದನ್ನ ಅವರು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಕೆಲಸಕ್ಕೆ ನಾವು ಒಂದು ಜೋರಾದ ಚಪ್ಪಾಳೆಯನ್ನೇ ಕಟ್ಟಬೇಕು. ಯಾಕಂದರೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಾಗಿ ಹೇಳ್ತಾ ಇದ್ದೀವಿ ಅಂತಂದರೆ ಈ ನಡುವೆ ಹೇಗಾಗಿದೆ, ನಾವು ಆಕ್ಸಿಡೆಂಟ್ಸ್ ಆದಾಗ ನಾವಾಗಿರ್ಬೋದು, ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸೊ ನಾವು ವಿಡಿಯೋಸ್ ಫಸ್ಟ್ ತಗೊಳ್ತೀವಿ. ಸೊ ದಟ್ ನಾವು ವಿ ಕ್ಯಾನ್ ಪುಟ್ ಇನ್ ಸೋಷಿಯಲ್ ಮೀಡಿಯಾ, ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈ ಥರ ಆಗ್ತಾ ಇದೆ ಅಂತ ಒಂದು ಹೇಳ್ಕೊಳ್ಳೋಕ್ಕೆ. ಅದೇ ಆ ಒಂದು ಯೋಚನೆಯಲ್ಲಿ ನಾವು ಅವ್ರಿಗೆ ಏನು ಸಹಾಯ ಮಾಡ್ಬೋದು, ನಾವು ಆಕ್ಸಿಡೆಂಟ್ಸ್ ಆದಾಗ ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಕಾಲ್ ಮಾಡೋದು, ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕಾಲ್ ಮಾಡ್ಬೋದು. ಆ ಥರ ಯೋಚನೆನೇ ಮಾಡಲ್ಲ. ಇಲ್ಲ ಅಂತಂದರೆ ನಾವೇನಾದರೂ ಹೆಲ್ಪ್ ಮಾಡ್ಲಿಕ್ಕೆ ಹೋದರೆ ನಮ್ಮ ಮೇಲೆ ಏನಾದರೂ ಬೇರೆ ಏನಾದರೂ ಕೇಸ್ಗಳು ಹಾಕ್ಬೋದು, ಅಥವಾ ನಮ್ಮ ಮೇಲೆ ಏನಾದರೂ ನಾವು ಓಡಾಡಬೇಕಾಗತ್ತಾ ಪೊಲೀಸ್ ಸ್ಟೇಷನ್ಗೆ ಅನ್ನೋ ಒಂದು ಮನೋಭಾವನೆ. ನಾವು ಚಿಕ್ಕವರಿದ್ದಾಗಿಂದನೂ ಅದೇ ಭಯ, ಆಕ್ಸಿಡೆಂಟ್ಸ್ ಅಂದರೆ ಭಯ ಆಗಿರೋದು. ಬಟ್ ಇವಾಗ ಮಕ್ಕಳಿಗೆ ಎಲ್ಲ ರೀತಿ
ಸ್ಟಾಪ್ ಆಗಿದೆ ಅಂತ ಅನ್ಕೊಂಡು. ಬಟ್ ಹಂಗಲ್ಲ, ಅದು ಸೆಲ್ ಫೋನ್ ಇರಲಿಲ್ಲ ಅಂದ್ರೆ ನಾವು ಈ ಜನರೇಷನ್ಗೆ ಅಡ್ಜಸ್ಟೇ ಆಗಕ್ಕಾಗಲ್ಲ. ಎಲ್ಲರೂ ಯೂಸ್ ಮಾಡಬೇಕು. ಪ್ರತಿಯೊಂದು ಡಿಜಿಟಲೈಸ್ ಆಗಿರೋದ್ರಿಂದ ಅದ್ರ ಅವೇರ್ನೆಸ್ ಬೇಕೇ ಆಗುತ್ತೆ. ಹಾಗಾಗಿ ಅದು ಎಷ್ಟು ಯೂಸ್ ಮಾಡ್ತೀರಾ, ಏನು ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಎಲ್ಲಿ ಯೂಸ್ ಮಾಡ್ತೀರಾ, ಡ್ರೈವಿಂಗ್ ಟೈಮಲ್ಲಿ. ಸೊ ನೀವು ಯೂಸ್ ಮಾಡಬೇಕು, ಎಮರ್ಜೆನ್ಸಿ ಇದ್ದಾಗ ಸೈಡಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡು ಯೂಸ್ ಮಾಡ್ಬೋದು. ಆ ಥರದ್ದೊಂದು ಚಿಕ್ಕದೊಂದು ಕಾಳಜಿ ಇದ್ರೆ ಸೊ ನಾವು ವಿ ಕ್ಯಾನ್ ಅವಾಯ್ಡ್ ದೀಸ್ ಆಕ್ಸಿಡೆಂಟ್ಸ್ ಅಂತ. ಇನ್ ಕೇಸ್ ಆದರೂ ಕೂಡ, ಇನ್ ಕೇಸ್ ಆಯಿತು, ಒಂದು ಆಕ್ಸಿಡೆಂಟ್ ಆಯಿತು ಅಂದ್ರೂ ಕೂಡ, ಸೊ ಸಾಮಾನ್ಯ ಮನುಷ್ಯರಾದ ನಾವು ಏನು ಮಾಡ್ಬೋದು? ಸೊ ಸೆಲ್ ಫೋನ್ ಇರುತ್ತೆ ಕೈಯಲ್ಲಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲ ಅಂತಂದರೆ ಹೆಲ್ಪ್ ಲೈನ್ಗೆ, ಆ್ಯಂಬುಲೆನ್ಸ್ಗೆ ಎಷ್ಟು ಸಾಧ್ಯ ಅಷ್ಟು ನಾವು ಅವರಿಗೆ ಹೆಲ್ಪ್ ಮಾಡಿ, ಸೊ ದಟ್ ಆ ಒಂದು ಜೀವ ರಕ್ಷಣೆ ಮಾಡಬಹುದು, ಆ ಒಂದು ಸಮಾಜ ಕಳಕಳಿ ನಮ್ಮಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಕೊನೆಯದಾಗಿ ಈ ಶ್ಲೋಗನ್, ನಮ್ಮ ಸಂಜೀವಿನಿ ಜೀವ ರಕ್ಷಕ ಸ್ಲೋಗನ್ ತುಂಬ ಚೆನ್ನಾಗಿದೆ. ಸೊ ನಿಧಾನವಾಗಿ ಚಲಿಸಿ, ಒಂದೇ ನಿಮಿಷ, ತುಂಬ ಚೆನ್ನಾಗಿದೆ. ಬೇಗ ಹೊರಡು, ನಿಧಾನವಾಗಿ ಓಡಿಸಿ, ಹೆಚ್ಚು ಕಾಲ ಬದುಕು. ಸೊ ಈ ಸ್ಲೋಗನ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಇದನ್ನು ಫಾಲೋ ಮಾಡೋಣ ಅಂತ. ಸೊ ಕೊನೆಯದಾಗಿ ನನಗೆ ನೀತಿ ರಘುರಾಮ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಆಯೋಜಕರಿಗೂ ಮತ್ತು ವೇದಿಕೆ ಮೇಲೂ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನಮ್ಮ ಪ್ರೇಕ್ಷಕರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಅವರು ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅದರದ್ದೇ ಆದ ಮಹತ್ವ ಇರ್ತದೆ. ಅದೇ ರೀತಿ ಇದು ಆ ಕಾರ್ಯಕ್ರಮದ ಮಹತ್ವ ಅಲ್ಲ, ನಮ್ಮೆಲ್ಲರ ಮಹತ್ವ ಆಗಬೇಕು. ಯಾಕಂತ ಹೇಳಿದ್ರೆ ನಮ್ಮೆಲ್ಲರಿಗಾಗಿ, ನಮ್ಮ ಒಂದು ಜಾಗೃತಿಗಾಗಿ, ನಮ್ಮ ಒಂದು ಜೀವಕ್ಕಾಗಿ, ನಮ್ಮ ಒಂದು ಪ್ರತಿಯೊಬ್ಬರ ಮನುಷ್ಯನ ಕಾಳಜಿಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆಪತ್ತು ರಕ್ಷಕ ದಿನಾಚರಣೆ ಅಂತ ಹೇಳಿ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಮೇಡಮ್ ಅವರು ಬಹಳ ಹೇಳಿದ್ದಾರೆ ಯಾವ ರೀತಿ ಇರ್ತಾರೆ, ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೆ, ನಾವು ಯಾವ ರೀತಿ ಹೆಲ್ಮೆಟ್ ಧಾರಣೆ ಮಾಡದೆ ಓಡಿಸ್ತಾ ಇರ್ತೀವಿ. ಅದು ಸಾಮಾನ್ಯ ಕಾಳಜಿ ಇದ್ದರೆ ಅನೇಕ ಅಪಘಾತಗಳನ್ನು ತಪ್ಪಿಸ್ಬೋದು. ಅಪಘಾತಗಳು ನಮ್ಮಿಂದಾನೇ ಆಗಬೇಕಂತ ಏನಿಲ್ಲ. ಎದುರುಗಡೆ ಇರುವವರು ಕೂಡ ಅಪಘಾತಗಳನ್ನು ಮಾಡುವಂತಹ ಸಂದರ್ಭಗಳಿರ್ತವೆ. ನಾನು ಒಂದು ನಾಟಕದಲ್ಲಿ ಒಂದು ಮಾತು ಬರೆದಿದ್ದೀನಿ, ಈ ಜೀವ ನಮ್ಮದು, ಆದರೆ ಜೀವನ ನಮ್ಮನ್ನು ನಂಬಿಕೊಂಡಿದ್ದು. ಆದ್ದರಿಂದ ನಾವು ಏನು ಮಾಡಬೇಕು, ನಾವು ಹೊರಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವ್ರು ನೆನಪು ಮಾಡ್ಕೋಬೇಕು. ಮತ್ತೆ ನಾವು ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೋಬೇಕು. ಆಗ ಏನಾಗ್ತದೆ, ನಾವು ಕಾಳಜಿಯಿಂದ ಇರೋದಕ್ಕೆ ಸಾಧ್ಯ ಇರ್ತದೆ. ಇಲ್ಲ ನಾವು ಓಡ್ತಾ ಇದ್ರೆ ಬುಲೆಟ್ ಸೌಂಡ್ ಬರ್ತದೆ ಮೇಡಮ್, ಹಾರ್ಟ್ ಅಟ್ಯಾಕ್ ಇದ್ದವ್ರು ಸರ್, ಹಾರ್ಟ್ ಅಟ್ಯಾಕ್ ಇದ್ದವರು ಒಂದು ವೇಳೆ ನಾವು ಸರಿಯಾಗಿ ಹೋಗ್ತಾ ಇರ್ತೀವಿ, ಹಿಂದ್ಗಡೆಯಿಂದ ಆ ಸೌಂಡ್ ಬಂದ ಕೂಡಲೇ ನಾವು ಆ ಕಡೆ ತಿರ್ಸ್ಬೇಕಾದವರು ಟೆನ್ಷನ್ನಲ್ಲಿ ಈ ಕಡೆ ತಿರ್ಸ್ಬೋದು, ಅಪಘಾತಗಳಾಗ್ಬೋದು. ಇಷ್ಟು ಡೆಸಿಬಲ್ ಅಂತ ಇರ್ತದೆ ಸೌಂಡ್. ಅಷ್ಟು ಡೆಸಿಬಲ್ ಬಿಟ್ಟು ಎಕ್ಸ್ಟ್ರಾ ಆಗೋದ್ರಿಂದ ಗಾಡಿಗೆ, ಆ ಗಾಡಿ ಓಡಿಸೋರ್ಗೆ ಏನೋ ಉತ್ಸಾಹ ಇರ್ತದೆ, ಆದರೆ ಪಕ್ಕದಲ್ಲಿ ಬರುವವ್ರಿಗೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ನಮ್ಮ ಸಾರಿದ್ದಾರೆ, ಆ ಸಾರು ಸುರಕ್ಷಿತವಾಗಿ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಸ್ಕೂಲ್ಗೂ ಕಾಲೇಜುಗಳಿಗೂ ಹೋಗಿ ಸುರಕ್ಷತೆ ಯಾವ ರೀತಿ ಇರಬೇಕು ಅಂತ ಹೇಳಿ ಟ್ರಾಫಿಕ್ SI ಅವರು ಇದ್ದಾರೆ. ಇಲ್ಲಿ ನಾನು ಹೇಳ ಬಯಸೋದು ಏನಂತ ಹೇಳಿದ್ರೆ, ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗೃತೆಯಿಂದ ಇದ್ರೆ ಈ ಅಪಘಾತಗಳನ್ನ ಕಡಿಮೆ ಮಾಡಬಹುದು. ಇನ್ನ ಕಷ್ಟವರು ಇನ್ನ ವಿಷಯಗಳನ್ನ ಮಾತಾಡೋ ವಿಷಯಗಳನ್ನ ತಿಳಿಸ್ತಾರೆ ಅಂತ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮ, ಈ ಒಂದು ಸನ್ಮಾನವನ್ನು ಪ್ರಥಮವಾಗಿ ಮೂವರಿಗೆ ನೀಡ್ತಾ ಇದ್ದೇವೆ. ತದನಂತರ ಪ್ರತಿಯೊಬ್ಬರನ್ನ ಕರೆದಿ ಒಂದು ವೇದಿಕೆ ಮೇಲೆ ಸನ್ಮಾನವನ್ನು ಮಾಡ್ತೇವೆ. ಮೊದಲನೇದಾಗಿ ಈ ದುರ್ಗಪ್ಪ ಸರ್ ಅವರು ಅಧ್ಯಕ್ಷರು, ಅತಿಥಿ ಉಪನ್ಯಾಸಕರು ಒಕ್ಕೂಟ ಬಳ್ಳಾರಿ, ಇವರು ಮುಂದಿನದಾಗಿ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಹಲವಾರು ಸಮಾಜ ಸೇವೆಯ ಒಂದು ಕೆಲಸಗಳನ್ನು ಮಾಡ್ತಾ ಅತಿಥಿ ಉಪನ್ಯಾಸಕರ ಒಕ್ಕೂಟದಲ್ಲಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ ರಾಜ್ಯದಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಈ ಒಂದು ಯಶಸ್ಸನ್ನು ಮೆಚ್ಚಿ ಈ ಒಂದು ಸಂಜೀವಿನಿ ಟ್ರಸ್ಟ್ನವರು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾ ಇರೋದು ತುಂಬ ಖುಷಿಯ ವಿಚಾರವಾಗಿದ್ದು, ಹಾಗೆ KR ಎರ್ರೇಗೌಡ ಇವರು ಸಹ ಗಾಯಕರು, ರಂಗಭೂಮಿ ಗಾಯಕರು ಹಾಗೂ ಹಲವಾರು
ನಿಸಾರ್ ಅಹಮದ್ ಅವರು ಇವರು ಕ್ರೀಡಾ ವಿಭಾಗದಲ್ಲಿ ಫುಟ್ಬಾಲ್ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಈ ಒಂದು ಗೌರವ ಸನ್ಮಾನವನ್ನು ಹೆಚ್ಚಿ ಈ ಒಂದು ವೇದಿಕೆ ಮೇಲೆ ಗೌರವಿಸಲಾಗ್ತಾ ಇದೆ. ಮೇಡಮ್ ನಿಂತ್ಕೊಂಬಿಡಿ ಮೇಡಮ್, ನಿಂತ್ಕೋರಿ. ಡಿ ಹೇಮಂತ್ ಇವರು ವಾದ್ಯಗಾರರಾಗಿರುತ್ತಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಹಂಪಿ ಉತ್ಸವ, ಮೈಸೂರು ಉತ್ಸವ, ದಸರಾ ಉತ್ಸವಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ವಾದ್ಯಗಳನ್ನು ನುಡಿಸುತ್ತಾ ಮನೋರಂಜನಾ ಅತ್ಯದ್ಭುತವಾಗಿ ನೀಡಿರುತ್ತಾರೆ. ಹಾಗೂ ಟಿ ಹುಸೇನ್ ಸಾಬ್ ನಿವೃತ್ತ PSI ಬಳ್ಳಾರಿ ಇವರು ಬಳ್ಳಾರಿ ಜಿಲ್ಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿ ಸೇವೆಯನ್ನು ಸಲ್ಲಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಯಾವ ರೀತಿಯ ಟ್ರಾಫಿಕ್ ರೂಲ್ಸ್ ಇರ್ತವೆ ಅವನ್ನೆಲ್ಲ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕು ಮತ್ತು ಅವುಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಂತಕ್ಕಂಥ ವಿಷಯವನ್ನ ಹೇಳ್ತಾ ಇರ್ತಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾನ ಕಾರ್ಯಕ್ರಮ. ಹಾಗೆ ಗೋವಿಂದಪ್ಪ ಚಿತ್ರಕಲಾ ಶಿಕ್ಷಕರು ಇವರು ಹಲವಾರು ಚಿತ್ರಗಳನ್ನ ಅತ್ಯದ್ಭುತವಾಗಿ ಬಿಡಿಸುವುದರ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯನ್ನು ಹೊಂದಿದ್ದಾರೆ. ಇವರಿಗೂ ಸಹ ಈ ಒಂದು ವೇದಿಕೆಯ ಮೇಲೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ಎಲ್ಲರೂ ಇವರು ಕ್ರೀಡಾ ವಿಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದುವರೆಗೂ ಹಲವಾರು ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡಾಂಗಣದಲ್ಲೇ ಅವರ ಜೀವನವನ್ನು ಕಳೀತಾ ಇದ್ದಾರೆ. ಅವರ ಒಂದು ಸಾಧನೆಯನ್ನು ಮೆಚ್ಚಿ ಈ ಒಂದು ವೇದಿಕೆ ಮೇಲೆ ಗೌರವ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದೇವೆ. ಹಾಗೆ ಗೃಹರಕ್ಷಕ ದಳ ಅಧಿಕಾರಿಗಳಾಗಿರ್ತಕ್ಕಂಥ PK ಬಸವಲಿಂಗ ಸರ್ ಅವರು ಸಹ ಈ ಒಂದು ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿ ಈರಣ್ಣ ಸುರೇಶ್ ಶೆಟ್ಟರು ಹೋರಾಟಗಾರರು ಮತ್ತು ಕನ್ನಡ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಇವರು ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನವನ್ನು ಹಳ್ಳಿಗಳಲ್ಲಿ ನಡೆಸ್ತಾ ಇದ್ದಾರೆ. ಇವರ ಒಂದು ಸೇವೆಯನ್ನ ಮೆಚ್ಚಿ ಈ ಒಂದು ಟ್ರಸ್ಟ್ ಅವರು ವೇದಿಕೆಯ ಮೇಲೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಪ್ರೋತ್ಸಾಹ ಈ ಹಿರಿಯರಿಗೆ ಮತ್ತು ಕೊಡ್ತಾ ಇದ್ದಾರೆ. ಶಂಕರಗೌಡ ಯಲ್ಲನಪಾಂಡೆಯವರು ಆಗಮಿಸಿದ್ದೇವೆ. ಹಾಗೆ KM ಸಿದ್ದಲಿಂಗಯ್ಯವರು, ಸಿದ್ದರಾಮ ಕಲ್ಮಠ್ ಸರ್ ಅವರು, KV ಸಿದ್ದಲಿಂಗಪ್ಪರವರು, KM ಮಂಜುನಾಥ್ ಸರ್ ಅವರು ಹಾಗೂ ಅಶ್ವರಾಮ್ ಹಗಲೇಶಗರರು, ಹರಿಕೃಷ್ಣ ರೆಡ್ಡಿ, ನಾಗೇಂದ್ರವರು, ದೊಡ್ಡಬಸವ ಗವಾಯಿಗಳು, ಪುತ್ತೂರು ಬಸವಲಿಂಗಯ್ಯವರು, ತರುಣ್ ಪುರುಷೋತ್ತಮ್ ಅವರು, ಹಾಗೆ ನಿವೃತ್ತ PSI ಹುಸೇನ್ ಸಾಬ್ ಅವರು ವೇದಿಕೆ ಮೇಲೆ ಆಗಮಿಸಿ ಹಿರಿಯರನ್ನ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಕ್ಯಾಮ್ರಾ ಗಡ್ಡ ಬರುತ್ತೆ ಸರ್.
ಅಂತ ಹರಡಿರುವ ಕೀರ್ತಿಗಳಿಗೆ ಸಲ್ಲುತ್ತದೆ. ಇವರಿಗೆ ಈ ಒಂದು ವೇದಿಕೆ ಮುಖಾಂತರವಾಗಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರ ಒಂದು ಆಶೀರ್ವಾದ ನೀಡೋಣ ಅಂತ ಹೇಳ್ತಾ ವೇದಿಕೆ ಮೇಲೆ ಆಸಕ್ತರಾದಂತಹ ಚಿನಿ ಮೇಡಮ್ ಅವರೇ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶಶಿಧರ್ ಸರ್ ಅವರೇ ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂತಹ ರಘುರಾಮ್ ಸರ್ ಅವರೇ ಹಾಗೂ ಇಲ್ಲಿಯವರೆಗೆ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ಮನಸ್ಸುಗಳೇ, ನನಗೆ ಹೊಸದು ಇದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಫೋನ್ ಮಾಡಿದಾಗ ಒಂಥರ ಖುಷಿ ಅನ್ನಿಸ್ತು. ಏನಿದೆ ಅದರಲ್ಲಿ ಸ್ವಲ್ಪ ಯಾಕೆ ನಾನು ಬರಬೇಕು, ಏನು ಕಾರ್ಯಕ್ರಮ ಏನು ಅಂತ ಕೇಳಿದಾಗ ಒಂಥರ ಅದೇನೋ ಜೀವನ ಬಗ್ಗೆ ಯಾಕೆ
ಖುಷಿಯಾದಂಥ ವಿಚಾರ ಏನಪ್ಪ ಅಂತಂದ್ರೆ, ಈಗ ಸೇವೆ ಸಲ್ಲಿಸಿದ್ರು ಕೂಡ ಅವರ ಮನಸ್ಸಿನಲ್ಲಿ ಮುಗ್ಧತೆ ಇದ್ದೇ ಇರುತ್ತಂತೆ. ಎಲ್ಲೇ ಒಳ್ಳೆ ಕೆಲಸ ಮಾಡಿದವ್ರು ಇವತ್ತು ಹೇಳ್ಕೊಳಕ್ ಹೋಗಲ್ಲ ಸರ್. ಅಂಥವ್ರನ್ನ ನಾವು ಬೆಳಕಿಗೆ ತರಂತಂದೇ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿನ ಸಂದೇಶನಾಡು ಹುಟ್ಟುಹಬ್ಬದ ಪ್ರಯುಕ್ತ ಅಂದ್ರೆ ನಾವು ಯಾಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅನ್ನೋ ಒಂದು ಉದ್ದೇಶಕ್ಕೆಲ್ಲ ತಿಳಿಸಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ವಿಶೇಷ ಇವತ್ತಿನ ದಿನ ಆಪತ್ ರಕ್ಷಕ ದಿನಾಚರಣೆ ಅಂತ ನಾವು ನಮ್ಮ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ವತಿಯಿಂದ ಈ ಒಂದು ಸಂತೋಷ್ ನಾಗ್ ಸಾಹೇಬ್ರ ಹುಟ್ಟುಹಬ್ಬವನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಏನಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ, ಅವರ ಒಂದು 3 ಘಟನೆಗಳನ್ನ ನಾವು ಗಮನಿಸ್ತಿದ್ವಿ. ಅಂದ್ರೆ ನಮ್ಮ ರಾಜ್ಯದ ಒಬ್ಬ ಸಚಿವರಾಗಿದ್ರು ಕೂಡ ಕೆಲವು ಅವರು ಕೂಡ ಒಂದು ಆಪತ್ತಿನಲ್ಲಿ ಸಿಕ್ಕೊಳ್ತಾರೆ. ಅಂದ್ರೆ ಒಂದು ನೆರವಿಗೆ ಹೋಗಿ ಸಂಕಷ್ಟದಲ್ಲೇ ಒರಿಸ್ಸಾದಲ್ಲಿ ನಡೆದಂತ ಒಂದು ಘಟನೆ ಆಗಿರ್ಬೋದು, ಮತ್ತೆ ಕೇದಾರ್ನಾಥದಲ್ಲಿ ನಡೆದಂತ ಘಟನೆ ಆಗಿರ್ಬೋದು, ಮತ್ತೆ ಇನ್ನೊಂದು ವಯನಾಡಲ್ಲಿ ನಡೆದಂತ ಘಟನೆ ಆಗಿರ್ಬೋದು. ಅಂತ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಒಂದು ರಾಜ್ಯ ಸರ್ಕಾರ ವಹಿಸುತ್ತೆ. ಅಲ್ಲಿ ಇರುವಂತ ಸಂಕಷ್ಟದವರಿಗೆ ನೀವು ಹೋಗಿ ಅಲ್ಲೇ ರಕ್ಷಣೆ ಮಾಡಬೇಕು ಅಂತ ಒಂದು ಕರ್ನಾಟಕ ಸರ್ಕಾರ ವಹಿಸಿದಾಗ ಅವರು ಖುದ್ದಾಗಿ ಅವರ ಒಂದು ಹೆಲಿಕಾಪ್ಟರ್ ಮುಖಾಂತರ ಹೋಗ್ತಾರೆ. ಅಲ್ಲಿ ಹೋದಾಗ ಕೂಡ ಅವರು ಕೂಡ ಒಂದು ಸತ್ಯ ವಿಚಾರ ಇನ್ನೂ ಗೊತ್ತಿಲ್ಲ. ಅದನ್ನು ನೋಡಿ ಅವರು ಕೂಡ ಇವತ್ತು ಹೇಳಿಲ್ಲ. ಅವರು ಒಂದು ಆಪ್ತ ಬಳಗದಿಂದ ಬಂದಂತ ಮಾಹಿತಿ ನಮಗೆ. ಅಂದ್ರೆ ಅವತ್ತಿನ ದಿನ ಅವರು ಒಂದು 5 ನಿಮಿಷ ಏನಾದ್ರೂ ಅವ್ರಿಗೆ ಒಂದು ಚೂರು ಏರುಪೇರು ಆಗಿದ್ರೆ ಅವತ್ತು ಕೂಡ ಇವತ್ತಿನ ದಿನ ಅವರು ನಮ್ಮೊಡನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ರಕ್ಷಣೆ ಮಾಡ್ಬೇಕು ಅಂದ್ರೆ ಇನ್ನೊಬ್ಬರ ಜೀವ ಪಣಕ್ಕಿಟ್ಟು ರಕ್ಷಣೆ ಮಾಡ್ತೀವಿ. ಅಂತದೇ ಸೇವೆ ಅಂತ ಅನ್ಸ್ಕೊಳ್ಳೋದು. ಇವತ್ತಿನ ದಿನ ಅನೇಕ ಇವತ್ತಿನ ದಿನ ಒಂದು 15ರಿಂದ 20 ಕೆಟಗರಿ ಅಂತ ಒಂದು ಸೇವೆ ಸಲ್ಲಿಸಿದಂತ ಒಬ್ಬ ಸೇವಕರು ನಾವು ಗುರುತಿಸಿರೋ ಕಾರಣ ಇಷ್ಟೇ. ಒಬ್ಬ ಪೊಲೀಸ್ ಆಗಿರ್ಬೋದು, ಒಬ್ಬ ಸೈನಿಕ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಆಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿರ್ಬೋದು, ಈಗ ಅನೇಕ ಕ್ಷೇತ್ರದಲ್ಲಿ ಕೂಡ ಒಂದು ಸೇವೆ ಇದ್ದೇ ಇರುತ್ತೆ ಸರ್. ಇವತ್ತೇನಂತೀವಿ, ಎಲ್ಲ ಕೆಲವೊಂದು ಸಹಜವಾಗಿ ಮಾತಾಡ್ತಾರೆ, ಅವ್ರು ಗೋರ್ಮೆಂಟ್ ಸಂಬಳ ಕೊಡುತ್ತೆ, ಅವರು ನಮಗೆ ಪುಸ್ತಕ ಮಾಡ್ತಾರ ಅಂತ. ಇವತ್ತೆಲ್ಲರೂ ಅದನ್ನೇ ಮಾತಾಡ್ತಿರೋದು. ಅಂದ್ರೆ ಗೋರ್ಮೆಂಟ್ ನಮ್ಗೆ ಸಂಬಳ ಕೊಡುತ್ತೆ, ಅದನ್ನು ನಮ್ಗಿಂತ ಇರುವಂತ ಒಂದು ಶ್ರಮ ಎಷ್ಟಿರುತ್ತೆ ಅನ್ನೋದನ್ನ ನಾವು ಮನುಷ್ಯತ್ವ ಉಳ್ಳವರು, ಮನುಷ್ಯತ್ವ ಇರೋರು ಅದನ್ನ ಆಲೋಚನೆ ಮಾಡ್ತಾರೆ. ಒಬ್ಬ ಸೈನಿಕರು ತನ್ನ ಕುಟುಂಬವನ್ನ ಬಿಟ್ಟು ದೇಶ ಕಾಯ್ತಾರೆ. ಅದೇ ಒಬ್ಬ ಪೊಲೀಸರು ತನ್ನ ಫ್ಯಾಮಿಲಿಯನ್ನ ಬಿಟ್ಟು 24 ಗಂಟೆ ಅವ್ರಿಗೆ ಯಾವಾಗ ಡ್ಯೂಟಿ ಬರುತ್ತೆ ಅವಾಗ ಅಲರ್ಟ್ ಮಾಡಿದಾಗ ಅವ್ರು ಅಲರ್ಟ್ ಇರಬೇಕು. ಅದು ಒಬ್ಬ ಡಾಕ್ಟರ್ ಕೂಡ ಅದೇ ಪರಿಸ್ಥಿತಿ ಆಗಿರುತ್ತೆ. ಒಬ್ಬ ಆಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಇರುತ್ತೆ ಸರ್. ಅದ್ರಲ್ಲಿ ನಾವು ಅದರಲ್ಲಿ ಒಳಗೆ ಇಳಿದು ಅದನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಉಳಿತೀವಿ. ಮನುಷ್ಯ ಜೀವಗಳು ಬಹಳ ಸ್ವಾರ್ಥದಿಂದ ಬದುಕ್ತಾ ಇದ್ದಾರೆ. ಈ ಒಂದು ನಮ್ಮ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟಿನ ಉದ್ದೇಶ ಅಷ್ಟೇ ಸರ್. ಎಲ್ಲೇ ಆಕ್ಸಿಡೆಂಟ್ ಆಗಲಿ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಸ್ಥಳಕ್ಕೆ ಅಲ್ಲಿ ಒಂದು ವ್ಯಕ್ತಿನ ಹಾಸ್ಪಿಟಲ್ ಸೇರಿಸ್ಬಿಟ್ಟು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಬ್ಲಡ್ ಲಾಸ್ ಆಗೇ ಇರುತ್ತೆ.
ಮಾಡಿದ್ದಾರೆ, ಎಲೆಮರದ ಕಾಯಿ ಥರ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಒಗ್ಗೂಡಿ ಇವತ್ತು ಒಬ್ಬರಿಂದ ಏನು ಸಾಧ್ಯ ಇಲ್ಲ. ಇವತ್ತು ನಾವು ಮಾಡೋ ಕೆಲಸ ಆಗಿರ್ಬೋದು, ನೀವು ಮಾಡೋ ಕೆಲಸ ಆಗಿರ್ಬೋದು, ಎಲ್ಲ ಒಗ್ಗೂಡಿಯಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಜೀವಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ಮಾಡೋಣ. ಮೇಡಮ್ ಅವ್ರಿಗೂ ನಾವೇನು ಮಾಹಿತಿನ ಕೊಟ್ಟಿಲ್ಲ, ಅವರು ಎಷ್ಟು ನೀಟಾಗಿ ಈ ಬಗ್ಗೆ ನಾವು ಮಾಡೋಂಥ ಕೆಲಸದ ಬಗ್ಗೆ ನೀಟಾಗಿ ಅವರೇ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರ ಮಾಹಿತಿ ತಿಳ್ಕೊಂಡ್ರು ಅಥವಾ ಹೋದಾಗ ಅದು ಕಂಟೆಂಟ್ ತಿಳ್ಕೊಂಡು ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಮೇಡಮ್ ಅವರು ಕೂಡ ಹೇಳಿದ್ರು, ಸರ್ಗಳು ವೇದಿಕೆ ಮೇಲೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮಗೆ ನಿಮ್ಮೆಲ್ಲ ಸಹಕಾರ ಇತ್ತು ಅಂತಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಆಗಿರ್ತೀವಿ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಒಬ್ಬ ಸಂಜೀವಿನಿಯ ರಕ್ಷಕ ಇರಬೇಕು. ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಇವತ್ತು ವೆಹಿಕಲ್ಸ್ ಇದ್ದೇ ಇದ್ದಾರೆ, ನಾವು ಪ್ರತಿಯೊಬ್ಬರು ರಸ್ತೆಯನ್ನ ಬಳಸ್ತಾನೆ ಇದೀವಿ. ಆದ್ರೆ ನಾವು ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ನಾವು ಯಾವ ರೀತಿ ಓಡಾಡಬೇಕು ಅನ್ನೋದು ಅರಿವು ಇಲ್ಲ ಮೇಡಮ್. ಇವತ್ತಿನ ದಿನ ಕಾನೂನು ನಮ್ಗೆ ಏನ್ ಹೇಳ್ತಾರೆ, ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ವಾಕ್ಯಬಲ್ ಅಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬಾರ್ದು, ಆಪೋಸಿಟ್ ಅಲ್ಲಿ ನಡಿಬೇಕು. ಅಂದ್ರೆ ನಾವು ಎಡಭಾಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂಬಾಗಿ ಬರುವಂತ ವಾಹನಗಳು ನಮಗೆ ಕಾಣಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ವೆಹಿಕಲ್ಸ್ಗೆ ವಿರುದ್ಧವಾಗಿ ನಡ್ಕೊಂಡು ಹೋದ್ರೆ ನಾವು ಸೈಡಿಗೆ ಹೋಗ್ಬೇಕು. ಈ ತರ ಸಣ್ಣ 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 ಮಾಹಿತಿಗಳು ಕೂಡ ತಿಳಿಸುವಂತ ಪ್ರಯತ್ನಗಳು ನಾವು ಯಾವಾಗ ಅಂತಂದ್ರೆ ಒಂದು ಕಾರ್ಯಾಗಾರದ ಮುಖಾಂತರ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮುಖಾಂತರ ನಾವು ತಿಳಿಸುವಂತ ಒಂದು ಪ್ರಯತ್ನಗಳನ್ನ ಮಾಡೋಣ. ಈ ವೇದಿಕೆಯಲ್ಲಿ ತುಂಬಾ ಒಂದು ಕಿರಿಯರಿದ್ದೀರ, ನೀವೆಲ್ಲರೂ ಬಂದಿರೋದು ಇವತ್ತಿನ ದಿನ ತಮ್ಮ ಫ್ಯಾಮಿಲಿಗೋಸ್ಕರ ಅಲ್ಲ ನೀವು ಮಾಡಿದಂತ ಕೆಲಸ, ಇವತ್ತು ಸಮಾಜಕ್ಕೋಸ್ಕರ. ಇವತ್ತು ಪ್ರಕೃತಿಯಲ್ಲಿ ಗಾಳಿ ಬೆಳಕು ಎಲ್ಲ ನೀರು ಎಲ್ಲಾನು ಕೂಡ ಪ್ರಕೃತಿಯಿಂದ ಪಡಿತೀವಿ. ಪ್ರಕೃತಿಯಿಂದ ಪಡೆದಂತ ನಾವು ಅದಕ್ಕೆ ಏನ್ ಕೊಡ್ತೀವಿ ಅನ್ನೋದಕ್ಕೆ ಈ ಕೊಟ್ಟಂತ ಈ ಸೇವೆನ ಇವತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಸಮಯಗಳನ್ನು ಕೊಟ್ಟು ಇವತ್ತು ದಿನ ಈ ಕಾರ್ಯಕ್ರಮ ಭಾಗವಹಿಸಿದ್ರೆ ನಿಮ್ಮೆಲ್ಲರ ಪರವಾಗಿ ಸಂತೋಷ್ ನಾಡ್ ಸಾಹೇಬರ ಹುಟ್ಟುಹಬ್ಬಕ್ಕೆ ಒಂದು ಶುಭವನ್ನ ಕೋರ್ತಾ ಅವರ ಒಂದು ದಿನವನ್ನು ಆಪತ್ ರಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇವತ್ತೆಲ್ಲ ಸೇವೆಯನ್ನ ಸಲ್ಲಿಸಿರುವಂತ ಎಲ್ಲರಿಗೂ ಕೂಡ ನನ್ನ ಪೂರ್ವಕ ಅಭಿನಂದನೆಗಳನ್ನ ನಿಮ್ಗೆಲ್ಲರಿಗೂ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಮೇಡಮ್ಗಾಗಿರ್ಬೋದು, ಸರ್ಗಳಿಗಾಗಿರ್ಬೋದು, ಮತ್ತೆ ಪತ್ರಿಕೆ ನಮ್ಮ ನವೀನ್ ಸರ್ಗಾಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಗಾಯನ ಮುಖಾಂತರ ಎಲ್ಲರೂ ಕೂಡ ರಚಿಸಿದ್ರು. ಈ ತರ ಇನ್ನೂ ಅನೇಕ ಕಲಾವಿದರಿದ್ದಾರೆ ಬಳ್ಳಾರಿಯಲ್ಲಿ. ನಾನು ಒಂದು ಮಟ್ಟಿಗೆ ಕಲಾವಿದರು ತುಂಬಾ ಇದ್ದಾರೆ ಅನ್ನೋದು ನನಗೆ ಅನಿಸ್ತು ಮೇಡಮ್. ನನಗೆ ಆ ಒಂದು ಕಲೆಗೆ ಇವತ್ತು ಬೆಲೆ ಸಿಗ್ಬೇಕು ಅಂತಂದ್ರೆ ಇನ್ನೂ ಒಳ್ಳೊಳ್ಳೆ ವೇದಿಕೆಗಳನ್ನ ಹಾಕೊಡ್ಬೇಕು. ಈ ವಿಷ ತುಂಬಿದ ನಾಗರಾವೇನೆ ಸಂಗೀತಕ್ಕೆ ತಲೆ ದೂರುತ್ತಂತೆ, ಇನ್ನ ಮನುಷ್ಯ ಯಾವ ಲೆಕ್ಕ ಅನ್ನೋದಕ್ಕೆ ನೀವು ಸಂಗೀತ ಮುಖಾಂತರ ನಮಗೆ ಆನ್ಸರ್ ಕೊಡ್ತಾ ಇದ್ದೀರಾ. ತುಂಬಾ ಧನ್ಯವಾದ. ತಮ್ಮೆಲ್ಲರಿಗೂ ವಂದಿಸುತ್ತಾ, ಹಾಗೆ ಕೊನೆಯದಾಗಿ ನಾವು ಇಲ್ಲಿ ಬಂದಾಗ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ನನಗೆ ಒಂದು ಸ್ವಲ್ಪ ಇದ್ದಿತ್ತು. ನನಗೆ ತುಂಬಾ ಬೆನ್ನೆಲುಬಾಗಿ ನಿಂತ ವಿಷ್ಣು ಬ್ರದರ್ ಆಗಿರ್ಬೋದು, ಲೋಕೇಶ್ ಅವರಾಗಿರ್ಬೋದು, ಮತ್ತೆ ನಮ್ಮ ಎರ್ರಿಗೌಡರು ಸರ್, ಮತ್ತೆ ಮಂಜುನಾಥ್ ಸರ್, ಅವ್ರಿಗೆಲ್ಲರಿಗೂ ಕೂಡ ಒಂದು ಕೃಷ್ಣ ರೆಡ್ಡಿ ಸರ್, ಅವರೆಲ್ಲರೂ ಕೂಡ ನಮ್ಗೆ ಬಹಳ ಸಹಕಾರ ಕೊಟ್ಟರು. ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ಜೊತೆ ನಾವೇನು ಮಾಡಿದ್ರೆ ಕೆಲಸ ಒಳ್ಳೇದಿದೆ, ಇಂಥ ಒಂದು ಕೆಲಸಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಬರೋ 4ರಿಂದ ಒಂದು 5 ದಿನ ಅಷ್ಟೇ ಮೇಡಮ್ ಒಂದು ಕಾರ್ಯಕ್ರಮ ನಾವು ಪ್ಲಾನ್ ಮಾಡಿದ್ದು. ಮುಂಚಿತವಾಗಿ ಏನಾದರೂ ಪ್ಲಾನ್ ಮಾಡಿದ್ದು 15 ದಿನ ನಮ್ಮ ಕೈ ಸಿಕ್ಕಿದ್ರೆ ಇಲ್ಲ ಅದ್ಭುತವಾದಂಥ ಇನ್ನೂ ಒಳ್ಳೊಳ್ಳೆ ಸೇವಕರನ್ನ ಗುರುತಿಸ್ತಿದ್ವಿ. ಅನ್ಯತೆ ಯಾರು ಭಾವಿಸ್ಬಾರ್ದು, ಯಾರು ಕೆಲವರು ಸಿಕ್ಕಿಲ್ಲ ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರು ಕೂಡ ಒಳ್ಳೇದು ಮಾಡಿದ್ರೆ ಇವತ್ತಲ್ಲ ನಾಳೆ ಇದಕ್ಕಿಂತ ಒಳ್ಳೆ ಅವಕಾಶಗಳು ಸಿಗ್ತಾವಂತ ನಾನು ಅದೇ ರೀತಿಯಾಗಿ ಇನ್ನು ಮುಂದೆ ಈ ಒಂದು ಸಂಜೀವಿನಿ ರಕ್ಷಕ ಟ್ರಸ್ಟ್ ವತಿಯಿಂದ ಪ್ರತಿಯೊಂದು ಕೂಡ ಎಲ್ಲ ಆಕ್ಸಿಡೆಂಟ್ ಕೂಡ ಅದಕ್ಕೆ ಆಯ್ತು ಅನ್ನೋದಕ್ಕೆ ನಮ್ಗೆ ಏನು ಮಾಹಿತಿ ಕೊರತೆ ಇರುತ್ತೆ ಸರ್. ಒಂದು ಚಿಕ್ಕ ಗುಂಡಿಯಿಂದ ನಾವು ದೊಡ್ಡ ಗುಂಡಿ ಅಂದ್ರೆ 6 ಅಡಿ 3 ಅಡಿ ಗುಂಡಿಯನ್ನು ಕೂಡ ತೆಗೆಸುತ್ತೆ. ಒಂದು ಅದು ಗುಂಡಿಗಳು ಬಿದ್ದಿರುತ್ತೆ. ನಾವೆಲ್ಲಾನು ಗೋರ್ಮೆಂಟ್ ಗುಂಡಿ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಮನೆಯಲ್ಲೆಲ್ಲ ಮುಂದೆ ಎಲ್ಲ ಸಣ್ಣ ಗುಂಡಿ ಬಿತ್ತು ಅಂತಂದ್ರೆ ಎಲ್ಲ ಹೋಗಿ ಒಂದು ಸಿಮೆಂಟನ್ನು ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ನಾವು ಸೇಫ್ ಆಗ್ತೀವಿ, ನಮ್ಗೆ ಗೊತ್ತಿರೋದು ಸೇಫ್ ಆಗ್ತಾರೆ ಅಂತ ಒಳ್ಳೆ ಕೆಲಸ ಮಾಡೋಣ. ನಿಮ್ಮೆಲ್ಲ ಸಹಕಾರ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇಲ್ಲಿ ಒಂದು ಒಳ್ಳೆ ಸೇವೆಯನ್ನ ಮಾಡೋಕ್ಕೆ ನಮಗೆಲ್ಲ ಅನುಕೂಲ ಆಗುತ್ತಂತ ನಾನು ಭಾವಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ.